ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ವಶೀಕರಣ ಅಥವಾ ವಶೀಭೂತರನ್ನಾಗಿ ಮಾಡತಕ್ಕಂಥ ಒಂದು ವ್ಯವಸ್ಥೆ. ಮನುಷ್ಯ ಏನಾದರೂ ಒಂದು ಇಷ್ಟಪಡ್ತಾ ಇರ್ತಾನೆ. ಆ ವಸ್ತು, ಕೃತಿ, ವಿಚಾರ, ವ್ಯವಸ್ಥೆ ತನ್ನದಾಗಬೇಕು. ತಾನು ಬಯಸುವಂಥದ್ದು, ತಾನು ಮೋಹಿಸುವಂಥದ್ದು, ತನಗೆ ಆಸಕ್ತಿ ಇರ್ತಕ್ಕಂಥದ್ದು ತನಗೆ ಸಿಗಲಿ ಅಂತಕ್ಕಂಥ ಒಂದು ಬಯಕೆ. ಅದರಲ್ಲಿ ಕೆಲವೊಬ್ಬರಿಗೆ ಸಿಗಬಹುದು, ಇನ್ನು ಕೆಲವೊಬ್ಬರಿಗೆ ಸಿಗದೇನೂ ಇರಬಹುದು. ಸಿಕ್ಕಿದ್ದನ್ನು ಪಡೆದು ಮುಂದಕ್ಕೆ ಸಾಕ್ತಕ್ಕಂಥ ವರ್ಗ ಬೇರೆ, ಸಿಗದೇ ಇರೋದನ್ನ ಹಿಂದೆ ಬಿದ್ದು ಸಮಸ್ಯೆನ, ಜೀವನನ ಹಾಳು ಮಾಡ್ಕೊಳೋದು ಇನ್ನೊಂದು ವರ್ಗ ಬೇರೆ. ಆದರೂ ಕೂಡ ವ್ಯವಸ್ಥಾ ಸ್ವರೂಪವಾಗಿ ನಾವು ನೋಡೋದಾದರೆ ಎಲ್ಲ ಒಂದು ಕಡೆ ಆಸೆ, ಆಕಾಂಕ್ಷೆ, ಮೋಹ ಇವೆಲ್ಲ ಆ ಮನುಷ್ಯನಿಗೆ ಬೇಕು ಎಂಬತಕ್ಕಂಥ ಭಾವನೆಯಲ್ಲೇ ಆತ ಬಹಳ ಅದರ ಪರವಾಗಿ ಹೋರಾಟ ಮಾಡ್ತಾ ಇರ್ತಾನೆ. ಉದಾಹರಣೆಗೆ ನೋಡಿ, ಯಾವುದೋ ಒಂದು ಆರ್ಥಿಕ ವ್ಯವಹಾರಗಳಲ್ಲಿ ಜಯ ಆಗಬೇಕು, ಧನ ಸಂಪತ್ತಾಗಬೇಕು, ಧನವಶ ಆಗಬೇಕು, ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಅಧಿಕಾರದಲ್ಲಿ ಅಥವಾ ಮಾಡುವಂಥ ಕಾರ್ಯದಲ್ಲಿ ಪ್ರಮೋಷನ್ ಸಿಗಬೇಕು, ಅದು ನನಗೆ ವಶವಾಗಿ ಬರಬೇಕು, ಆ ಯೋಗ ನನಗೆ ಸಿಗಬೇಕೆಂಬತಕ್ಕಂಥ ಒಂದು ಬಯಕೆ. ಅದೇ ರೀತಿಗೆ ತಾನು ಇಷ್ಟಪಟ್ಟಂಥ ಒಂದು ಜೀವನ ವ್ಯವಸ್ಥೆ, ವಸ್ತುಗಳ ಬಗ್ಗೆ ಆಗಿರ್ಬೋದು, ಮದುವೆಯಂತಹ ಕಾರ್ಯ ಕಲ್ಯಾಣದ ವಿಷಯಗಳಾಗಿರ್ಬೋದು, ಪ್ರೀತಿ ಪ್ರೇಮದಂಥದ್ದಾಗಿರ್ಬೋದು, ದಾಂಪತ್ಯದಂತಹ ಸ್ವರೂಪಗಳಾಗಿರ್ಬೋದು, ಎಲ್ಲವೂ ಕೂಡ ಮನದ ಬಯಕೆ, ಮನಸ್ಸಿನ ಒಂದು ಇಂಗಿತ. ಮಾನಸಿಕವಾಗಿ ಆತ ಆ ಒಂದು ವಿಷಯದಲ್ಲಿ ಬಹಳಷ್ಟು ಆಳವಾಗಿ ಇಳಿದಿರ್ತಾನೆ. ಪಡಿಬೇಕು ಎಂಬತಕ್ಕಂಥ ಒಂದು ಛಲ, ಹಾಗೆ ಅದರ ಹಿಂದೆ ಬೀಳುವಂಥ ಒಂದು ವ್ಯವಸ್ಥೆ. ನೋಡಿ, ತನ್ನ ಜೀವನನ ಯಾವುದೋ ಒಂದು ಸ್ವರೂಪವಾಗಿ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಅದು ಕೆಲವೊಂದನ್ನು ತನಗೋಸ್ಕರ ಅನ್ನೋದು ಬೇಕಾಗಿರುತ್ತೆ. ಅಂದರೆ ತಾನು ಏನು ಮನಸ್ಸು ಮಾಡಿರ್ತಾನೆ, ತನಗೋಸ್ಕರ ಹೀಗಿದ್ದರೆ ಒಳ್ಳೆಯದು, ಹೀಗೆ ಆಗಬೇಕೆಂಬತಕ್ಕಂಥದ್ದು ಒಂದು ಕನಸನ್ನು ಕಾಣ್ತಾನಲ್ಲ, ಅದೊಂದು ಮನುಷ್ಯನಿಗೆ ಬೇಕಾಗಿರುತ್ತೆ. ಅದಿದ್ರೇ ಅಲ್ವ ಜೀವನ. ಇಲ್ಲ ಅಂತಂದರೆ ಅದೊಂದು ಮನುಷ್ಯ ಒಂದು ಸ್ವಭಾವನೆ ಬೇರೆ ಇರ್ತದೆ, ನಿರ್ಗುಣನಾಗಿ ಇರ್ತಾನೆ, ಅದು ಅವನ ಸ್ಥಾನನೇ ಬೇರೆ ಇರ್ತದೆ. ಇಲ್ಲಿ ಆಸೆ, ಮೋಹ, ಮನೋಕಾಮನೆಗಳೆಂಬತಕ್ಕಂಥದ್ದು ಸಹಜವಾಗಿ ಬರುವಂಥ ಒಂದು ವ್ಯವಸ್ಥೆ. ಇದನ್ನು ಯಾವುದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇಚ್ಛೆ ಇಲ್ಲದೆ ಇರ್ತಕ್ಕಂಥ ಅನೈಚ್ಛಿಕವಾದಂಥ ವಿಚಾರಗಳನ್ನು ಆಸೆ ಪಡ್ತಕ್ಕಂಥದ್ದು ಮಹಾ ತಪ್ಪು, ಮಹಾ ಮೂರ್ಖತನ, ಅದು ಮಹಾ ಮುಟ್ಟಾಳತನೂ ಹೌದು. ಇಲ್ಲಿ ವಶ ಸಾಧನೆ ಎಂಬತಕ್ಕಂಥದ್ದು ಬಹಳ ಹಳೆಯ ಕಾಲದ ಒಂದು ಪದ್ಧತಿಯಿಂದ ರೂಢಿಗತವಾಗಿ ಬಂದಿರುತ್ತದೆ. ಹಾಗೆ ಅದರ ಬೇಕಾದಂಥ ತಂತ್ರಗಳ ಒಂದು ವಿಷಯವನ್ನು ಕೂಡ ನೋಡ್ಬೋದು. ಏನು, ತನ್ನ ಒಂದು ಬಯಕೆಯ ಪ್ರಕಾರವಾಗಿ ತನಗೆ ಸಿಗಬೇಕು. ಅದು ಹಣ ಇರಲಿ, ಆಸ್ತಿ ಇರಲಿ, ಜಾಗ ಇರಲಿ, ಮನೆ ಇರಲಿ, ಕುಟುಂಬ ಇರಲಿ, ದಾಂಪತ್ಯ ಇರಲಿ, ಪ್ರೀತಿ ಇರಲಿ, ಏನಾದರೂ ಒಂದು ವಿಷಯ ತನ್ನ ಒಂದು ವಶದಲ್ಲಿ ಆಕರ್ಷಣವಾಗಿ ಬರಬೇಕು, ತನ್ನ ಹಿಡಿತದಲ್ಲಿರಬೇಕು, ತನ್ನ ನಡಿಬೇಕು. ಹಾಗೆ ತನಗೆ ಎಲ್ಲವೂ ಕೂಡ ದಕ್ಕಬೇಕು. ಇದರಿಂದ ಎಲ್ಲವೂ ತನ್ನ ಸ್ಥಾನದಲ್ಲಿ, ತಾನು ಕುಂತಹ ಜಾಗದಲ್ಲಿ ತನಗೆ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋಂತಹ ಒಂದು ಕಲ್ಪನೆ, ಮಾನಸಿಕವಾದಂಥ ಆತನ ಇಚ್ಛಾ ವಿಚಾರ ಆಗಿರುತ್ತೆ. ಇದರ ಒಂದು ಫಲಿತಾಂಶ ಏನಂತಂದರೆ, ಸಹಜವಾಗಿ ನೋಡ್ತಾ ಇರ್ತೀವಿ ನಾವು, ಯಾವುದೋ ಒಂದು ಮನೆ ಕಟ್ಟಬೇಕು ಮನುಷ್ಯ, ತಾನು ಹುಟ್ಟಿದ್ದೇನೋ ಒಂದು ಮನೆ ಕಟ್ಟಬೇಕು ಅನ್ನೋವಂಥ ಒಂದು ಸ್ಥಿತಿಯಲ್ಲಿ ಆ ಕ್ಷಣದಲ್ಲಿ ನಾವು ನೋಡ್ತಾ ಇರ್ತೀವಿ. ಆ ಕ್ಷಣದಲ್ಲಿ ಆ ರೀತಿ ಯೋಚನೆ ಮಾಡ್ತಾ ಇರ್ತಾನೆ, ಕಷ್ಟಪಡ್ತಾನೆ, ದುಡಿತಾನೆ, ಮನೆ ಕಟ್ತಾನೆ. ಅವನು ಆಸೆ ಪಟ್ಟಿದ್ದು ಸಿಗುತ್ತೆ. ಕೆಲವೊಮ್ಮೆ ಸಿಗದೇ ಇರುವಂಥದ್ದು ಇರ್ತದೆ. ಎಷ್ಟೇ ಕಷ್ಟಪಟ್ಟಿದ್ರು ತಾನೊಂದು ಮನೆ ಕಟ್ಟಲಿಕ್ಕಾಗಲ್ಲ, ತನಗೇನೋ ಒಂದು ರೀತಿಯಲ್ಲಿ ಸಮಸ್ಯೆ, ಅಥವಾ ತಾನು ಮದುವೆ ಆಗಲಿಕ್ಕಾಗಲ್ಲ, ಅಥವಾ ತನಗೆ ಹಣ ಒಂದು ವಿಷಯವಾಗಿ ಸರಿಯಾಗಿ ಮೂಡ್ತಾ ಇಲ್ಲ, ಅಥವಾ ಅಧಿಕಾರ ಅನ್ನೋದು ಸಿಗ್ತಾ ಇಲ್ಲ. ಇದೆಲ್ಲವೂ ಕೂಡ ಸಾಧನೆ ಅಥವಾ ಅವನ ಒಂದು ಸಾಹಸ ಅಥವಾ ಆತನ ಒಂದು ಶ್ರಮ, ಪರಿಶ್ರಮ ಎಲ್ಲ ಇದ್ದರೂ ಕೂಡ ದಕ್ಕುವಂಥದ್ದೇ ದಕ್ಕದೇ ಇರುವಂಥ ವ್ಯವಸ್ಥೆಯಲ್ಲಿ ಸಾಗುತ್ತೆ. ಅಂದರೆ ಸಿಗದೇ ಇರೋ ಹಾಗೆ ಅದು ಪೂರ್ಣವಾಗಿ ಅವನಿಂದ ದೂರನೇ ಹೋಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ತಂತ್ರ ಆಚರಣೆ ಮೂಲಕ ವಶಸಿದ್ಧಿನ ಮಾಡಬಹುದಾಗಿದೆ. ನೋಡಿ, ವಶೀಕರಣ, ವಶಸಿದ್ಧಿ, ವಶತಂತ್ರ ಸಾಧನೆಯಲ್ಲಿ ಬಹಳಷ್ಟು ವಿಧಾನಗಳಿರ್ತವೆ. ಅದು ಬೇಕಾದಷ್ಟು ಇರ್ಬೋದು. ಆ ತಂತ್ರ ಪರಿಹಾರಗಳು ಮಾಡಬೇಕಂತಂದರೆ ಅದರದ್ದೇ ಆದಂಥ ಒಂದು ಚೌಕಟ್ಟಿನಲ್ಲಿ, ಅದರದ್ದೇ ಆದಂಥ ರೀತಿ ನೀತಿ ರಿವಾಜುಗಳಲ್ಲಿ ಮಾಡುವಂಥ ಒಂದು ವ್ಯವಸ್ಥೆಗಳಿರ್ತದೆ. ಆದರೆ ಸರಳವಾಗಿ ಖಂಡಿತವಾಗಿಯೂ ಆ ಒಂದು ವಿಷಯದಲ್ಲಿ ಗೆಲುವು ಅಥವಾ ನಿಮ್ಮ ಮನೋಬಯಕೆಗಳು ಈಡೇರ್ತಕ್ಕಂಥ ಒಂದು ವ್ಯವಸ್ಥೆ ನಡೀಬೇಕು.
ಇದರಿಂದ ನಿಮ್ಮ ಒಂದು ಮಾನಸಿಕವಾಗಿ ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥ ಒಂದು ವಿಷಯ ನಿಮಗೆ ತಲೆಬಾಗಿ ಸಿಗುವಂಥ ಒಂದು ವ್ಯವಸ್ಥೆಗೆ ಅದು ಬರಬೇಕು. ಶತಾಯಗತಾಯವಾಗಿ ಆ ಒಂದು ವ್ಯವಸ್ಥೆನ ನಡಿಬೇಕು ಅಂತಂದರೆ ನೀವು ಅದ್ರ ಹಿಂದೆ ಬಿದ್ದು ಈಗ ತಂತ್ರ ಮಂತ್ರ ಸಾಧನೆ ಮಾಡ್ಕೊಂಡು ಕೂರಲಿಕ್ಕೆ ಬಹಳಷ್ಟು ಕಷ್ಟಕರ ಆಗಿರುತ್ತೆ. ಆದರೆ ಕೆಲವೊಂದು ವಿಧಾನಗಳು, ಈ ಪ್ರಯತ್ನಗಳು, ವಿಷಯಗಳೇನಿದ್ದಾವೆ ಇದು ನಿಮಗೆ ಸಾಕಷ್ಟು ಪರಿಹಾರ, ಮಾರ್ಗ, ದಾರಿ, ಹಾಗೆ ಖಚಿತವಾಗಿ ಫಲಿತಾಂಶ ಕೊಡ್ತಕ್ಕಂತಹ ವ್ಯವಸ್ಥೆ ನಾವು ನಮ್ಮಲ್ಲೇ, ನಮ್ಮ ಮನೆಯಲ್ಲೇ, ನಮ್ಮ ಸ್ಥಳದಲ್ಲೇ, ನಾವಿರ್ತಕ್ಕಂಥ ಪರಿಸರದಲ್ಲೇ ನಾವೇ ಮಾಡಿಕೊಡ್ಬೋದು. ಯಾರೋ ಮಾಡಿ ಅಂತ ಹೇಳಿ ದುಡ್ಡು ಕೊಟ್ಟು ಖಾಲಿ ಕೈಯಿಂದ ಬರೋದಲ್ಲ, ಅಥವಾ ಖರ್ಚು ಮಾಡಲಿಕ್ಕೂ ಕೂಡ ನಿಮಗೆ ಸಮಸ್ಯೆಯಲ್ಲಿರ್ಬೋದು. ಇಂಥ ಸಂದರ್ಭದಲ್ಲಿ ಇಂಥ ಟೋಟಕೆಗಳು, ವಿಷಯ ಸ್ಥಿತಿಗಳು ನಿಮಗೆ ಬಹಳಷ್ಟು ಉಪಕಾರ ಆಗಿ, ಹಾಗೆ ನಿಮಗೆ ಬಹಳಷ್ಟು ಇದರಿಂದ ಒಂದು ಒಳ್ಳೆಯ ರೀತಿಯಾದಂಥ ಫಲಿತಾಂಶಗಳು ಕೂಡ ಸಿಗುತ್ತೆ. ಹಾಗಾಗಿ ಅಂಥ ಒಂದು ವಶ ಸಾಧನೆ ಮಾಡಿಕೊಡ್ಬೋದಾಗಿದೆ. ಏನಾದರೂ ಇರಲಿ ನಿಮ್ಮ ಮನೋಬಯಕೆಗಳು, ಇದನ್ನು ಈಡೇರಿಸ್ಕೊಳ್ಬೇಕೆಂಬತಕ್ಕಂಥ ಒಂದು ಅಭಿಲಾಷೆ ನಿಮ್ಮಲ್ಲಿದ್ದರೆ ಈ ಒಂದು ಪರಿಹಾರವನ್ನು ತಾವು ಮಾಡಬಹುದಾಗಿದೆ. ಪರಿಹಾರ ಏನು ನೋಡಿ, ಯಾವುದಾದ್ರೂ ಒಂದು ಶುಭ ದಿನ, ಶುಭ ನಕ್ಷತ್ರ ಇರತಕ್ಕಂಥ ದಿನ, ಅಥವಾ ಶುಭ ಯೋಗಗಳು ಅಂತ ಹೇಳಿ ಬರ್ತದೆ, ಆ ಒಂದು ಯೋಗ ಇರ್ತಕ್ಕಂತಹ ದಿನ, ಶುಭ ನಕ್ಷತ್ರ, ಶುಭ ದಿನ, ಶುಭ ಯೋಗಗಳು ಇರ್ತಕ್ಕಂತಹ ದಿನವನ್ನು ಆಯ್ಕೆ ಮಾಡಿಕೊಳ್ಳಿ. ಅದು ಪಂಚಾಂಗದಲ್ಲೋ ಅಥವಾ ಕ್ಯಾಲೆಂಡರ್ನಲ್ಲಿ ನೀವು ನೋಡಿ ವಿಚಾರ ಮಾಡಿ. ಯಾಕಂದರೆ ನೀವು ಯಾವಾಗ ಬಿಡುವಿರ್ತೀರ, ನಿಮಗೆ ಯಾವಾಗ ಸಮಯ ಸಿಗುತ್ತೆ ಅನ್ನೋದು ನೀವು ನೋಡ್ಕೊಳ್ಬೇಕಾಗುತ್ತೆ. ಅಂಥ ಒಂದು ದಿನದಲ್ಲಿ ಬಿಲ್ವ ಮರವನ್ನು ಪೂಜಿಸಿ ಒಂದು ಸಾಕಷ್ಟು ಬಿಲ್ವ ಗಿಡದ ಎಲೆಗಳನ್ನು ತನ್ನಿ. ಈ ಬಿಲ್ವ ಗಿಡದ ಎಲೆಯನ್ನು ತಂದು ಮನೆಯಲ್ಲಿಟ್ಟಿದ ಮೇಲೆ ಅಲ್ಲೂ ಕೂಡ ನೀವು ಪೂಜೆ ಮಾಡಬೇಕು. ಮತ್ತೊಮ್ಮೆ ಅದು ಪೂಜಿಸಿದ ನಂತರ ಆ ಎಲೆಯನ್ನು ಒಂದು ರುಬ್ಬಿಕೊಳ್ಳಿ. ಅಂದರೆ ಈ ಪೇಸ್ಟ್ ಥರ ಮಾಡಿಕೊಳ್ಳಿ. ಅದು ಮಿಕ್ಸಿಗೆ ಹಾಕುತ್ತಿರೋ ಅಥವಾ ಕೈಯಿಂದ ರುಬ್ತಿರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಷಯ. ಆ ರೀತಿಯಲ್ಲಿ ಮಾಡಿಕೊಡಿ. ಇದಕ್ಕೆ ನಿಂಬೆ ರಸವನ್ನು ಸೇರಿಸಿ, ಒಂದೆರಡು ನಿಂಬೆಹಣ್ಣು ತಂದುಬಿಟ್ಟು ಅದರ ರಸವನ್ನು ಈ ಒಂದು ಬಿಲ್ವದ ಎಲೆ ಏನು ಪೇಸ್ಟ್ ಮಾಡಿರ್ತಾರಲ್ಲ ಅದಕ್ಕೆ ಸೇರಿಸಿ, ನಂತರ ಸಂಪೂರ್ಣ ನಿಮ್ಮ ದೇಹಕ್ಕೆ ಆಪಾದ ಮಸ್ತಕ ಅಂತ ಹೇಳ್ತೀವಿ ನಾವು, ಪಾದದಿಂದ ಮಸ್ತಕದವರೆಗೂ ಹಚ್ಕೊಳ್ಳಿ. ಅರ್ಧ ಗಂಟೆ ಬಿಡಿ. ತದನಂತರವಾಗಿ ಸ್ನಾನ ಮಾಡಿ. ತಿಂಗಳಿಗೆ 2 ಸಲ ಮಾಡಿ. ಅರೆ, ಈ ವಿಷಯಕ್ಕೂ ವಶೀಕರಣಕ್ಕೆ ಏನಪ್ಪ ಸಂಬಂಧ ನೋಡಿ, ನಾವು ನಮ್ಮಲ್ಲಿ ಒಂದು ಪ್ರಜ್ಞಾ ವ್ಯವಸ್ಥೆ ಮೂಡಬೇಕು. ಸಕಾರಾತ್ಮಕವಾದಂಥ ಭಾವನೆ ನಮ್ಮ ಒಂದು ಆವೃತ್ತಿಯಲ್ಲೇ ಬರಬೇಕು. ದೈಹಿಕವಾದಂಥ ಚರ್ಯೆ, ನೋಟ, ಒಂದು ವ್ಯವಸ್ಥೆ, ಆಂತರಿಕವಾದಂಥ ಒಂದು ಏನು ದೋಷಾದಿಗಳು ಕಳಿಬೇಕು ಅಂತಂದರೆ ಮೊದಲು ನಾವು ಸ್ವಚ್ಛ ಆಗಬೇಕು. ಹೀಗೆ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಎಲ್ಲವೂ ಕೂಡ ನಿಮಗೆ ವಶ ಆಗಿ ಸಿಗುವಂಥದ್ದು ಸಿಗುತ್ತೆ, ದಕ್ಕುವಂಥದ್ದು ದಕ್ಕುತ್ತೆ. ತಲೆಬಾಗಿ ನಿಮಗೆಲ್ಲವೂ ಕೂಡ ದೊರೆಯುವಂಥ ಸಾಧ್ಯತೆಗಳಿರ್ತವೆ. ಯಾಕಂದರೆ ಅದರ ಒಂದು ಏನು ಈ ಒಂದು ಮಾಡ್ತಿರಲ್ಲ ವ್ಯವಸ್ಥೆ, ಇದರಿಂದ ನಿಮ್ಮಲ್ಲೇ ಮಹತ್ತರವಾದಂಥ ಬದಲಾವಣೆಗಳು ಕಾಣ್ತಾ ಇರುತ್ತೆ. ನೀವು ಒಂದು ತಿಂಗಳಿಗೆ 2 ಬಾರಿ ಮಾಡಿ ನೋಡಿ, ನಂತರ ಗೊತ್ತಾಗುತ್ತೆ ನಿಮ್ಮ ಲಕ್ಷಣ, ಆ ಒಂದು ತೇಜಸ್ಸು, ವರ್ಚಸ್ಸು, ವ್ಯವಸ್ಥೆ, ಏನೋ ಒತ್ತಡ, ಏನೋ ಒಂದು ರೀತಿ ಖಾಲಿ ಆದಂಗೆ, ಪ್ರಪಂಚನೇ ಒಂದು ರೀತಿಯಲ್ಲಿ ಬೇಸರ ಆದಂಗೆ ನಿಮ್ಮ ಒಂದು ಮನಸ್ಥಿತಿಯಲ್ಲಿರ್ತೀರ. ಯಾಕಂದರೆ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಇರೋದಿಲ್ಲ. ಇವೆಲ್ಲವನ್ನ ದೋಷಾದಿಗಳು ಅಥವಾ ದಾರಿದ್ರ್ಯಗಳು ಏನೇ ಇದ್ದರೂ ಕೂಡ ತೆಗೆದುಹಾಕಿ ನಿಮ್ಮಲ್ಲಿ ಒಂದು ಓಜಸ್ಸನ್ನು ತಂದುಕೊಡುವಂಥ ಒಂದು ವ್ಯವಸ್ಥೆ ಈ ಒಂದು ತಂತ್ರ ಪರಿಹಾರಕ್ಕಿದೆ. ಹಾಗಾಗಿ ಇದನ್ನು ಮಾಡಿ. ಖಂಡಿತ ಇದರಿಂದ ನೀವು ನಿಮ್ಮ ಮನೋಬಯಕೆಯ, ನಿಮ್ಮ ಇಷ್ಟಾರ್ಥ ವಿಚಾರಗಳನ್ನು ವಶಗೊಳಿಸಿಕೊಳ್ಳುವಂಥ ಒಂದು ಮಾರ್ಗ ಶತಾಯಗತವಾಗಿ ಅದು ದೊರೆಯುತ್ತೆ. ನೀವು ಮಾಡಿ, ತದನಂತರ ನಿಮಗೆ ಅರ್ಥ ಆಗುತ್ತೆ. ಖಂಡಿತ ಮಾಡಿ. ಇದರಿಂದ ಫಲಿತಾಂಶ ಅನ್ನೋದು ಸಿಗುತ್ತೆ. ಇದು ನನ್ನ ಭರವಸೆ ಮಾತು. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ, ಬೆಂಗಳೂರಲ್ಲಿ. ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ, ಬಂದು ಭೇಟಿಯಾಗಿ. ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.